ಸರ್ವೇಭ್ಯೋ ನಮೋ ನಮಃ. ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್. ಲಂಕಾಯಾಂ ಶಾಂಕರಿ ದೇವಿ, ಇದು ಸ್ತೋತ್ರದಲ್ಲಿ ಮೊದಲನೆಯ ಪೀಠವಾಗುತ್ತೆ. ಈ ಮೊದಲನೇ ಪೀಠ ಹೆಸರಿನಂತೆಯೇ ಲಂಕಾದಲ್ಲಿ ಸ್ಥಾಪಿತವಾಗಿದೆ. ಅಂದರೆ ಈಗಿನ ಶ್ರೀಲಂಕಾದಲ್ಲಿ ಈ ಒಂದು ಪೀಠವನ್ನು ನಾವು ಕಾಣಬಹುದು. ಶ್ರೀಲಂಕಾದ ಈಶಾನ್ಯ ಕರಾವಳಿಯ ತ್ರಿಂಕೋಮಲೈ ಎಂಬ ನಗರದಲ್ಲಿ ಭುವನೇಶ್ವರ ದ್ವೀಪದ ತ್ರಿಕುಟ ಪರ್ವತದ ಮೇಲೆ ತ್ರಿಕೋಣೇಶ್ವರಂ ದೇವಾಲಯ ಇದೆ. ಆ ತ್ರಿಕೋಣೇಶ್ವರಂ ದೇವಾಲಯದ ಸಮೀಪವೇ ಶಾಂಕರಿ ದೇವಿಯ ಒಂದು ಪೀಠವೂ ಸಹ ಇದೆ. ಇದು ಸಮುದ್ರ ತೀರ ಆಗಿರುವುದರಿಂದ ಹೆಚ್ಚು ನೈಸರ್ಗಿಕ ಮತ್ತು ಪ್ರಕೃತಿಯ ಒಂದು ಪ್ರಬಲವಾದ ಶಕ್ತಿ ಇಲ್ಲಿ ಕಾಣಬಹುದು ಅಂತ ಹೇಳಲಾಗುತ್ತೆ. ಈ ಪೀಠದಲ್ಲಿ ದೇವಿಯ ಹೃದಯ ಭಾಗವು ಬಿದ್ದಿದೆ ಎಂದು ಹೇಳಲಾಗುತ್ತೆ. ಶಾಂಕರಿ ದೇವಿಯು ರೌದ್ರ ಸ್ವರೂಪವಾದ ದೈವಿ ಶಕ್ತಿ ಅಥವಾ ದೇವಿ ಶಕ್ತಿ ಅಂತ ಹೇಳಲಾಗುತ್ತೆ. ಇಲ್ಲಿಯ ಭೈರವನು ರಕ್ಷ ಭೈರವ ಎಂದು ಕರೆಯಲ್ಪಡುತ್ತಾನೆ. ಈ ಶಕ್ತಿಪೀಠವು ಶಿವ ಹಾಗೂ ಶಕ್ತಿಯ ಸಮಾನ ಸ್ಥಾಪನೆಯಾಗಿರುವ ಪವಿತ್ರ ಶಕ್ತಿಪೀಠವಾಗಿದೆ. ತಾಂತ್ರಿಕ ಮತ್ತು ಶಾಕ್ತ ಪರಂಪರೆಯವರು ಈ ಶಕ್ತಿಪೀಠವನ್ನು ಬಹಳ ಒಂದು ಪ್ರಾಮುಖ್ಯತೆ ಕೊಟ್ಟು ಅಲ್ಲಿಗೆ ಹೋಗಿ ಒಂದು ಸಿದ್ಧಿಯನ್ನು ಪಡೀತಾರೆ ಅಥವಾ ಆ ಒಂದು ಪೀಠಕ್ಕೆ ನಡ್ಕೊಳ್ತಾರೆ ಅಂತ ಸಹ ನಾವು ಹೇಳಬಹುದು. ಶಾಂಕರಿ ದೇವಿಯ ಆರಾಧನೆ ಮಾಡುವುದರಿಂದ ಶತ್ರುಗಳು ನಿವಾರಣೆಯಾಗುತ್ತಾರೆ, ಭಯಮುಕ್ತ ಜೀವನವನ್ನು ಹೊಂದಬಹುದು ಮತ್ತು ಅಪಾಯಕಾರಿ ಘಟನೆಗಳಿಂದ ರಕ್ಷಣೆಯನ್ನು ಸಹ ಪಡೆಯಬಹುದು ಅಂತ ಹೇಳ್ಬೋದು. ಈ ಶಕ್ತಿಪೀಠದಲ್ಲಿ ಯಂತ್ರ, ತಂತ್ರ, ಮಂತ್ರಪೂಜೆ ಮತ್ತು ವಿಶೇಷ ಹೋಮ ಹವನಾದಿಗಳನ್ನು ನಡೆಸ್ತಾರೆ. ಈ ಸ್ಥಳವು ಸಮುದ್ರದ ತೀರದಲ್ಲಿ ಇರುವುದರಿಂದ ಶಕ್ತಿಯುತವಾದದ್ದು ಮತ್ತು ಪರಿಣಾಮಕಾರಿಯಾದದ್ದು ಎಂದು ಆ ಪೀಠಕ್ಕೆ ನಡ್ಕೊಳ್ಳುವಂಥವರು ನಂಬುತ್ತಾರೆ. ಈ ಪೀಠವು ಹಿಂದೂ ಸಂಪ್ರದಾಯ ಮತ್ತು ಶ್ರೀಲಂಕಾದ ಸ್ಥಳೀಯ ಸಂಸ್ಕೃತಿಯ ಸಂಗಮದ ತಾಣವಾಗಿದೆ ಅಂತ ಹೇಳಬಹುದು ನಾವು. ಇಲ್ಲಿ ಶಿವ ಮತ್ತು ಶಕ್ತಿಯ ಆರಾಧನೆಯನ್ನು ಹಿಂದೂ ಮತ್ತು ಬೌದ್ಧ ಸಂಪ್ರದಾಯಗಳ ಪ್ರಕಾರ ಮಾಡ್ತಾರಂತೆ. ತಪಸ್ಸು, ಜಪ, ವ್ರತ, ಹೋಮ ಹವನಾದಿಗಳನ್ನು ಸಹ ತ್ರಿಂಕೋಮಲೈ ಒಂದು ಕೋಣೇಶ್ವರ ದೇವಸ್ಥಾನ ಏನಿದೆ ಅಲ್ಲಿ ಮಾಡ್ತಾರೆ. ಹಾಗೂ ಈ ಶಾಂಕರಿ ಪೀಠ, ಈ ಪೀಠವು ತ್ರಿಂಕೋಮಲೈ ಈ ಒಂದು ಶಿವನ ಆಲಯ ಏನಿದೆ ಅದರ ಒಂದು ಪ್ರಾಂಗಣದಲ್ಲೇ ಇದೆ ಅಂತ ಹೇಳಲಾಗುತ್ತೆ. ಮುಖ್ಯವಾಗಿ ಇಲ್ಲಿ ನಾವು ನೋಡಬೇಕಾಗಿರೋದು ಆ ಸ್ಥಳ ಮಹಿಮೆ. ಈಗ ಇರುವ ಸ್ಥಾನ ಏನಿದೆ, ದೇವಿಯ ಒಂದು ಜಾಗ ಏನಿದೆ, ಗರ್ಭಗುಡಿ ಏನಿದೆ, ಎಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಅದು ಮೂಲ ಸ್ಥಾನ ಅಲ್ಲ ಅಂತ ಸಹ ಹೇಳ್ತಾರೆ. ಯಾಕಂದರೆ ಹಿಂದೆ ಪೋರ್ಚುಗೀಸರು ಶ್ರೀಲಂಕಾ ಮೇಲೆ ದಾಳಿ ಮಾಡಿದಾಗ ಅಲ್ಲಿರುವಂತಹ ದೇವಾಲಯಗಳನ್ನ ಎಲ್ಲ ಈ ತ್ರಿಂಕೋಮಲೈ ಈಶ್ವರ ಏನಿದ್ದಾನೆ ಅವನನ್ನೂ ಸಹ ಅವರು ಹೊಡೆದು ಇದು ಮಾಡಿದರು ಮತ್ತು ಈ ದೇವಿಯ ಒಂದು ಪೀಠವನ್ನೂ ಸಹ ಅವರು ನಾಶ ಮಾಡಿದರು ಅಂತ ಹೇಳ್ತಾರೆ. ಆದರೆ ಈ ಮೂಲ ಮೂರ್ತಿಗಳನ್ನು, ಈ ಎರಡೂ ಮೂಲ ಮೂರ್ತಿಗಳನ್ನು ಅಲ್ಲಿ ಒಂದು ಬಾವಿಗೆ ಹಾಕಿ ಅದನ್ನು ಸಂರಕ್ಷಣೆ ಮಾಡಿಟ್ಟು ಕೊನೆಗೆ ಅದು 400-500 ವರ್ಷದ ನಂತರ ಚೋಳರ ಕಾಲದಲ್ಲಿ ಅದನ್ನು ರಿವೈವ್ ಮಾಡಲಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈಗ ಇರುವಂತಹ ಜಾಗ ಏನಿದೆ ದೇವಿಯದ್ದು ಅದು ಮೂಲ ಅಲ್ಲ, ಆದರೆ ಆ ಭೂಮಿಗೆ ಆ ಶಕ್ತಿ ಇದ್ದೇ ಇದೆ ಅಂತ ನಂಬಿ ಜನರು ಈಗಲೂ ಸಹ ಅದನ್ನು ಶಕ್ತಿಪೀಠ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಇದರ ಹಿಂದೆ ಒಂದು ಕಥೆ ಸಹ ಇದೆ. ಶಾಂಕರಿ ದೇವಿಯನ್ನು ರಾವಣ ಬಹಳವಾಗಿ ಆರಾಧಿಸ್ತಾ ಇದ್ದ. ಆದರೆ ಯಾವಾಗ ಆತ ಸೀತೆಯನ್ನು ಕರ್ಕೊಂಡು ಬಂದು ಅಶೋಕವನದಲ್ಲಿ ಸೆರೆಯಲ್ಲಿ ಇಡಿಸ್ತಾನೆ, ಆಗ ಶಾಂಕರಿ ದೇವಿಗೆ ಕೋಪ ಬಂದು ಆಕೆ ಅಲ್ಲಿಂದ ಹೊರಟು ಹೋಗ್ತಾಳೆ ಅಂತ ಹೇಳ್ತಾರೆ. ಆಕೆ ಅಲ್ಲಿಂದ ಹೊರಟು ಹೋದಾಗ ಆಕೆಗೆ ಕೋಪ ಬಂದು, ಎಲ್ಲಿ ನನ್ನನ್ನು ನೀನು ಪೂಜಿಸ್ತಾ ಇದೆಯಾ, ಅಲ್ಲಿ ಸ್ತ್ರೀಗೆ ಅಪಮಾನ ಮಾಡ್ತಾ ಇದೆಯಾ ಅಂತ ಹೊರಟು ಹೋಗ್ತಾಳೆ.
ಕೊನೆಗೆ ಶಾಂಕರದೇವಿ ಹಿಂದಿರುಗಿ ಯಾವಾಗ ಬರ್ತಾಳೆ ಅಂತಂದರೆ, ಯಾವಾಗ ರಾಮ ಬಂದು ರಾವಣನ ವಧೆ ಮಾಡಿ ವಿಭೀಷಣನನ್ನು ಲಂಕಾದ ಅಧಿಪತಿಯಾಗಿ ಮಾಡ್ತಾನೆ, ಆವಾಗ ಶಾಂಕರಿ ದೇವಿ ವಾಪಸ್ ಬಂದು ಆ, ಲಂಕಾದಲ್ಲಿ ನೆಲೆಸ್ತಾಳೆ ಅಂತ ಸಹ ಹೇಳ್ತಾರೆ. ಇನ್ನು ಬಹಳಷ್ಟು ಕಥೆಗಳಿವೆ ಈ ಒಂದು ಪೀಠಕ್ಕೆ ಸಂಬಂಧಪಟ್ಟಂತೆ. ನಾನು ಕೇವಲ ಆಯ್ದ ಮತ್ತು ತುಂಬ ಪಾಪ್ಯುಲರ್ ಇರುವಂತಹ ಟೇಲ್ಸ್ನ ತಗೊಂಡು ಹೇಳಿದ್ದೀನಿ ಅಷ್ಟೇ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ 2ನೇ ಶಕ್ತಿಪೀಠವನ್ನು ನೋಡೋಣ.